ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಹೈ ವೋಲ್ಟೇಜ್ ಕ್ಷೇತ್ರ ಆಗುತ್ತಾ ಮಂಡ್ಯ? ಜೆಡಿಎಸ್ ಕಾಂಗ್ರೆಸ್ ಬಿಫಾರ್ಮ್ ಕೊಟ್ಟಿಲ್ಲ ಯಾಕೆ? ಸ್ಪರ್ಧೆಗೆ ಸುಮಲತಾ ಸಿದ್ಧ, ಸ್ವಾಭಿಮಾನಿ ಕಣಕ್ಕೆ ರಮ್ಯಾ ಎಂಟ್ರಿ ಕೊಡ್ತಾರ? ಮಂಡ್ಯ ನಿಗೂಢ ಆಟ. ರಾಜಕಾರಣ ಅಂದ್ರೆ, ಚುನಾವಣೆ ಅಂದ್ರೆ ಯಾವಾಗ್ಲೂ ಕೂಡ ಚರ್ಚೆಗೆ ಬರೋದು, ಹೈ ವೋಲ್ಟೇಜ್ ಆಗಿ ಕಾಣಿಸ್ಕೊಳ್ಳುವಂಥದ್ದು ಅಂದ್ರೆ ಮಂಡ್ಯ ಜಿಲ್ಲೆ. ಅಲ್ಲಿನ ಜನರ ನಾಡಿಮಿಡಿತದಲ್ಲೂ ಕೂಡ ಈ ರಾಜಕಾರಣ ಅನ್ನುವಂಥದ್ದು ಬೆರ್ತೋಗ್ಬಿಟ್ಟಿದೆ. ಈ ಚುನಾವಣೆಯಲ್ಲೂ ಕೂಡ ಅಷ್ಟೇ, ಹೈ ವೋಲ್ಟೇಜ್ ಕ್ಷೇತ್ರ ಆಗುತ್ತಾ ಮಂಡ್ಯ ವಿಧಾನಸಭಾ ಕ್ಷೇತ್ರ ಅನ್ನುವಂಥ ಪ್ರಶ್ನೆ ಇದೆ. ಮಂಡ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಸ್ವಾಭಿಮಾನಿ ಹೋರಾಟ. ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿ ಘೋಷಿಸಿದ್ರೂ ಕೂಡ ಇನ್ನೂ ಬಿಫಾರ್ಮ್ ಕೊಟ್ಟಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಇದೆ. ಕಾಂಗ್ರೆಸ್ ಜೆಡಿಎಸ್ ಲೆಕ್ಕಾಚಾರ ಏನು? ಹಾಗಾದ್ರೆ ರಣತಂತ್ರ ಏನು? ಮಂಡ್ಯ ಗೆಲ್ಲಿಕ್ಕೆ ಬಿಜೆಪಿ ಚಿಂತನೆಯಲ್ಲಿರುವಂತ ಪ್ಲಾನ್ ಆದ್ರೂ ಏನು? ನಮ್ಮ ಮೂರು ಪಕ್ಷಗಳ ಜಿದ್ದಾಜಿದ್ದಿಗೆ ಅಖಾಡವಾಗುತ್ತಾ ಮಂಡ್ಯ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ ಆ ಜನರಲ್ಲಿ, ಹಾಗೆ ರಾಜಕೀಯ ಪಂಡಿತರಲ್ಲೂ ಕೂಡ. ಬಿಕಾಸ್ ಎಲ್ಲಾ ಪಕ್ಷಗಳಲ್ಲಿ ಎಲ್ಲೆಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ, ಅಲ್ಲೆಲ್ಲ ಕಡೆನೂ ಕೂಡ ಬಿಫಾರ್ಮ್ ಅನ್ನ ಕೊಡಲಾಗಿದೆ, ಅಲ್ಲಿ ನಾಮಪತ್ರವನ್ನ ಕೂಡ ಸಲ್ಲಿಸಲಾಗಿದೆ. ಒಂದು ಒಳ್ಳೆಯ ದಿನವನ್ನ ನೋಡ್ಕೊಂಡು ನಾಮಪತ್ರವನ್ನ ನಿನ್ನೆ ಆಲ್ಮೋಸ್ಟ್ ಸಾಕಷ್ಟು ಪಕ್ಷದ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿರುವಂಥದ್ದು. ಅಂಥದ್ರಲ್ಲಿ ಮಂಡ್ಯದಲ್ಲಿ ಯಾಕೆ ಮೂರೂ ಪಕ್ಷಗಳಿಂದ, ಅಂದ್ರೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಇಂದ ಅಭ್ಯರ್ಥಿ ಘೋಷಣೆ ಆಗಿದ್ದರೂ ಕೂಡ ಬಿಫಾರ್ಮ್ ಅನ್ನ ಕೊಟ್ಟಿಲ್ಲ ಮತ್ತು ಒಂದ್ ಕಡೆ ನಾಮಪತ್ರ ಸಲ್ಲಿಸಿಲ್ಲ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಸಾಕಷ್ಟು ಲೆಕ್ಕಾಚಾರಗಳು ಕೇಳಿ ಬರ್ತಾ ಇರುವಂಥದ್ದು. ಒಂದು, ಕುಮಾರಸ್ವಾಮಿ ಅವರು ಎರಡನೇ ಕ್ಷೇತ್ರವಾಗಿ ಮಂಡ್ಯದಲ್ಲಿ ನಿಂತ್ಕೊಳ್ಳುವಂತ ಸಾಧ್ಯತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ.